ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರೋಗಿಗಳು ಹಾಗೂ ರೋಗಿಗಳ ಸಂಬಂಧಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕು ಎಂದು ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳಿಗೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಮಡಿಕೇರಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅನಾನುಕೂಲಗಳಾಗ್ತಾ ಇದೆ ಮತ್ತು ಸಿಬ್ಬಂದಿಗಳು ಸೌಜನ್ಯವನ್ನ ತೋರ್ತಾ ಇಲ್ಲ ಎನ್ನುವ ಗಂಭೀರ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಶಾಸಕರು ದಿಢೀರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುವ ರೋಗಿಗಳು ಹಾಗೂ ಸಂಬಂಧಿಕರೊಂದಿಗೆ ಗೌರವಯುತ ನಡೆದುಕೊಳ್ಳಬೇಕು, ಸೂಕ್ತ ರೀತಿಯಲ್ಲಿ ಸ್ಪಂದನೆಯನ್ನ ನೀಡಬೇಕು ಅಂತ ಹೇಳಿ ವೈದ್ಯಕೀಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ. ಒಂದು ತಗೊಂಡು ಟ್ರೀಟ್ಮೆಂಟ್ ಅನ್ನ ತಗೊಂಡು ಅದಾದ್ಮೇಲೆ ದಯವಿಟ್ಟು ಏನೇನು ಟೈಮಿಗೆ ಚೆಕ್ಅಪ್ ಮಾಡ್ಸಕ್ ಬರ್ತಾರೆ. ನೀವೇನು ಗಾಡಿ ಗಿಡಿಲ್ಲ ಅಂತಂದ್ರೆ ನಾವೇ ವ್ಯವಸ್ಥೆ ಮಾಡ್ಕೊಂಡು ನೀವು ಬಂದು ಬಿದ್ದಾರೆ ಅದಾಯ್ತಾ. 2 ತಿಂಗಳಿಗೋ 3 ತಿಂಗಳಿಗೋ ನಿಮಗೆ ಸೂಕ್ಷ್ಮ ಆಗಿರೋದ್ರಿಂದ ತಿಂಗಳಿಗೆ ಒಂದ್ಸಲಿ ಬಂದ್ರೆ ನೆಕ್ಸ್ಟಿಗೆ ನಿಮಗೆ ಅಂತ ಸಮ್ ಆಂಟಿ ಹೈಪರ್ಟೆನ್ಷನ್ ಏನೇನೋ ಕೊಡ್ಬೇಕು. ಬಟ್ ಅದು ಇನ್ಸುಲಿನ್ ಡಿಸ್ಕಂಟಿನ್ಯೂ ಮಾಡ್ತೀವಿ. What's the repercussion of GDM on the fetus? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲೋಹಿತ್. ಲೋಹಿತ್, ಸಿಬ್ಬಂದಿಗಳು ರೋಗಿಗಳ ಜೊತೆ ಯಾವ ರೀತಿ ವರ್ತಿಸ್ತಾ ಇದ್ರು, ಶಾಸಕರ ಸೂಚನೆ ಆದ್ಮೇಲೆ ಏನಾದ್ರೂ ಬದಲಾವಣೆ ಆಗಿದೆಯಾ? ಖಂಡಿತ ತೇಜಸ್ವಿನಿ, ಏನು ಅಂತಂದ್ರೆ ಮಡಿಕೇರಿಗೆ ಹೆಚ್ಚಿನದಾಗಿ ಏನು ರೋಗಿಗಳು ಬರುವಂತದ್ದು ಅಂದ್ರೆ ಬೇರೆ ಅಂದ್ರೆ ಮೈಸೂರು ಅಂದ್ರೆ ಗಡಿ ಭಾಗಕ್ಕೆ ಹೊಂದ್ಕೊಂಡಿರುವಂತದ್ದು ಸಾಕಷ್ಟು ಫೆಸಿಲಿಟಿಗಳು ಕೂಡ ಮಡಿಕೇರಿ ಆಸ್ಪತ್ರೆಯಲ್ಲಿ ಇರುವಂತದ್ದು. ಹೀಗಾಗಿ ಮಡಿಕೇರಿ ಅಂದ್ರೆ ಕೊಡಗು ಜಿಲ್ಲೆ ಮಾತ್ರವಲ್ಲ, ನೆರೆಯ ಮೈಸೂರಿನ ಪಿರಿಯಾಪಟ್ಟಣ ಭಾಗದಿಂದ ಕೂಡ ಅತಿ ಹೆಚ್ಚಿನದಾಗಿ ಏನು ಈ ಭಾಗಕ್ಕೆ ಏನು ಅನಾರೋಗ್ಯ ನಿಮಿತ್ತ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ವೈದ್ಯರು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಅಂದ್ರೆ ತಪಾಸಣೆಯನ್ನು ನಡೆಸಿದ್ರು ಕೂಡ ಕೆಲವು ಸಿಬ್ಬಂದಿಗಳು ದುರ್ವರ್ತನೆಯನ್ನ ತೋರ್ತಾ ಇದ್ದಿದ್ದು. ಈ ದುರ್ವರ್ತನೆಯ ಹಿನ್ನೆಲೆಯಲ್ಲಿ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು, ಒಂದಷ್ಟು ಲೋಪದೋಷಗಳಿದ್ದ ಹಿನ್ನೆಲೆಯಲ್ಲಿ ದಿಢೀರಾಗಿ ನಿನ್ನೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ದಿಢೀರಾಗಿ ಭೇಟಿಯನ್ನು ನೀಡಿ ಅಲ್ಲಿನ ಸಿಬ್ಬಂದಿಗಳನ್ನ ಕೆಲ ಕಾಲ ತರಾಟೆಗೆ ತೆಗೆದುಕೊಂಡ್ರು. ಜೊತೆಗೆ ಅಲ್ಲಿನ ವೈದ್ಯಾಧಿಕಾರಿಗಳಿಗೆ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಯಾವುದೇ ರೀತಿಯ ರೋಗಿಗಳು ಬಂದ ಸಂದರ್ಭದಲ್ಲಿ ಅವರನ್ನ ಸೌಜನ್ಯ ರೀತಿಯಲ್ಲಿ ವರ್ತಿಸಿ ಅವರನ್ನ ಯೋಗಕ್ಷೇಮವನ್ನ ವಿಚಾರಿಸಬೇಕು. ಅದನ್ನು ಹೊರತುಪಡಿಸಿದ್ರೆ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಸದ್ಯ ಇದೀಗ ಶಾಸಕ ಮಂತರ್ಗೌಡ ಏನು ಈ ಒಂದು ಆಸ್ಪತ್ರೆಗೆ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಸಿಬ್ಬಂದಿಗಳು ಕೂಡ ಕೆಲ ಕಾಲ ತಡವಾರಿಸಿದಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಈ ಹಿಂದಿನಿಂದ ಕೂಡ ಎಲ್ಲ ರೀತಿಯು ಶಾಂತವಾಗಿ ವರ್ತನೆಯನ್ನು ತೋರ್ತಾರೆ. ಕೆಲ ಕಾಲ ಮಾತ್ರ ಈ ಒಂದು ಶಾಂತ ರೀತಿಯ ವರ್ತನೆಯನ್ನು ತೋರ್ತಾರೆ. ಅದಾದ ನಂತರ ತಾನು ನಡೆದದ್ದೇ ಹಾದಿಯನ್ನು ಒಂದು ವರ್ತನೆಯನ್ನು ತೋರಿಸ್ ಬರ್ತಾರೆ. ಆದ್ರೆ ಇದೀಗ ಸದ್ಯ ಮಂತರ್ಗೌಡರ ಎಚ್ಚರಿಕೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗಿದೆ. ತೇಜಸ್ವಿನಿ. ಓಕೆ, ಧನ್ಯವಾದ ಲೋಹಿತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಷ್ಟದಲ್ಲಿ ಬರ್ತಾರಲ್ಲಪ್ಪ, ನಾವು ನಿನಗೆ ಹೇಳ್ತಾ ಇಲ್ಲ, ಎಲ್ಲರೂ ಸೇರಿಸಿ ಹೇಳ್ತಾ ಇರೋದು. ಈಗ ಬಂದಿರ್ತಾರೆ, ನೀವು ಬೇಕಾಬಿಟ್ಟು ಏನು ನಿಮ್ಮ ಅಪ್ಪನ ಮನೇನೋ ಅತ್ತೆ ಮನೆಯಲ್ಲಿ ಕೆಲಸ ಮಾಡೋದು ಆದ್ರೆ ಕಷ್ಟ ಇದೆ ನನ್ ಜೊತೆ. ಆಮೇಲೆ ನೀವು ಏಜೆನ್ಸಿ ಇಲ್ಲ, ಇವ್ರು ನಮ್ಮಲ್ಲಿ ಬಂದಾಗ ನಮ್ದೇ ಜವಾಬ್ದಾರಿ. ಆರಂಭವ್ರೆ ಬನ್ನಿ ಪ್ಲೀಸ್.